ನಮಸ್ಕಾರ, ವೆಲ್ಕಮ್ ಟು ಪ್ರತಿಭಾಸ್ ಕುಕಿಂಗ್ ಚಾನೆಲ್. ನಾವಿವತ್ತು ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 1 ಲೋಟ ತೊಗರಿ ಬೇಳೆಯನ್ನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ತರಕಾರಿಗಳನ್ನೆಲ್ಲ ಚೆನ್ನಾಗಿ ತೊಳೆದು ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ 1.5 ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ಹಾಗೂ 5 ಲೋಟ ನೀರು ತಗೋತೀನಿ. ಇದಕ್ಕೆ ಬೇಕಾಗಿರುವಂಥ ಮಸಾಲ ಪದಾರ್ಥಗಳನ್ನೆಲ್ಲ ತಗೊಂಡಿದ್ದೀನಿ. ಹಾಗೆ ಹುಣಸೆ ಹಣ್ಣಿನ ರಸವನ್ನು ತಗೊಂಡಿದ್ದೀನಿ. ಇದಕ್ಕೆ ಉಪ್ಪು, ಹಾಗೆ ಕೊಬ್ಬರಿ, ಬೆಲ್ಲ, ಇಂಗು, ಚಕ್ಕೆ, ಲವಂಗ, ಏಲಕ್ಕಿ, ಕಡಲೆಕಾಯಿ ಬೀಜ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ. ಹಾಗೆ ಅಡಿಗೆ ಎಣ್ಣೆಯನ್ನು ತಗೊಂಡಿದ್ದೀನಿ. ಒಲೆಯ ಮೇಲೆ ಬೇಳೆಯೊಟ್ಟಿಗೆ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಹುರುಳಿಕಾಯಿ, ಕ್ಯಾರೆಟು, ಆಲೂಗಡ್ಡೆ, ನವಿಲುಕೋಸು, ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಇದರೊಟ್ಟಿಗೆ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ 5 ಲೋಟ ನೀರನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ತುಂಡು ಬೆಲ್ಲವನ್ನು ಹಾಕಿ ಕುಕ್ಕರ್ನ ಮುಚ್ಚಿ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ನಂತರ ಒಲೆಯ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ 1 ಚಮಚ ಅಡಿಗೆ ಎಣ್ಣೆಯನ್ನು ಹಾಕಬೇಕು. ಇದಕ್ಕೆ ನಾವು 1 ಇಂಚು ಚಕ್ಕೆಯನ್ನು ಹಾಕಿ 6 ಲವಂಗವನ್ನು ಸೇರಿಸಬೇಕು. ಹಾಗೆ 2 ಏಲಕ್ಕಿಯನ್ನು ಹಾಕಿ ಸಣ್ಣ ಊರಿನಲ್ಲೇ ಅದನ್ನು ಬಾಡಿಸ್ಬೇಕು. ಚೆನ್ನಾಗಿ ಪರಿಮಳ ಬಂದ ನಂತರ ಇದಕ್ಕೆ ನಾವು 1.5 ಚಮಚ ಕಡಲೆಬೇಳೆಯನ್ನು ಹಾಕಬೇಕು. ಹಾಗೆ 1.5 ಚಮಚ ಉದ್ದಿನಬೇಳೆಯನ್ನು ಹಾಕಬೇಕು. ನಂತರ ಇದೆಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ 1/4 ಚಮಚ ಮೆಂತ್ಯವನ್ನು ಹಾಕಿ ಹಾಗೆ 10 ಕಾಳು ಮೆಣಸನ್ನು ಸೇರಿಸಬೇಕು. ನಂತರ ಇದಕ್ಕೆ ನಾವು 1 ಚಮಚ ಜೀರಿಗೆಯನ್ನು ಸೇರಿಸ್ಕೋಬೇಕು. ಜೀರಿಗೆಯನ್ನು ಸೇರಿಸಿದ ನಂತರ ಇದಕ್ಕೆ ನಾವು 3 ಚಮಚ ಧನಿಯಾ ಸೇರಿಸಬೇಕು. ಇದೆಲ್ಲವನ್ನು ಚೆನ್ನಾಗಿ ಬಾಡಿಸಬೇಕು. ನಂತರ ಇದಕ್ಕೆ 12 ಬ್ಯಾಡಗಿ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಹಾಗೆ 1 ಹಿಡಿ ಒಣ ಕೊಬ್ಬರಿ ತುರಿಯನ್ನು ಸೇರಿಸಬೇಕು. ಒಲೆಯನ್ನು ಆಫ್ ಮಾಡಿ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಹಿಂಗು ಮತ್ತು ಗಸಗಸೆಯನ್ನು ಸೇರಿಸಿ ಮಿಕ್ಸಿ ಜಾರಿನಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ಮಿಕ್ಸಿ ಜಾರ್ನಲ್ಲಿ ರುಬ್ಬಿದ ನಂತರ ಇದನ್ನು ನಾವು ಕುಕ್ಕರಿಗೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ಉಪ್ಪನ್ನು ಸೇರಿಸಿ ಶೋಧಿಸಿರುವಂಥ ಹುಣಸೆ ಹುಳಿಯನ್ನು ಹಾಕಿ 5 ನಿಮಿಷ ಕುದಿಸಬೇಕು. ನಂತರ ಒಗ್ಗರಣೆಗೆ ಒಂದು ಬಾಣಲೆನಲ್ಲಿ 1 ಚಮಚ ತುಪ್ಪ ಹಾಗೆ 1 ಚಮಚ ಅಡಿಗೆ ಎಣ್ಣೆಯನ್ನು ಹಾಕಿದ್ದೀನಿ. ಇದಕ್ಕೆ ಕಡಲೆಕಾಯಿ ಬೀಜವನ್ನು ಸೇರಿಸಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿನ ಹಾಕಿದ್ದೀನಿ. ಇದಕ್ಕೆ 1 ಚಮಚ ಸಾಸಿವೆ ಹಾಗೆ 1 ಚಮಚ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಬಾಡಿಸ್ಕೋಬೇಕು. ಕಡಲೆಕಾಯಿ ಬೀಜ ಎಲ್ಲ ಕಂದು ಬಣ್ಣಕ್ಕೆ ತಿರುಗಬೇಕು. ನಂತರ ಇದನ್ನು ಬಿಸಿಬೇಳೆಬಾತ್ಗೆ ಹಾಕಬೇಕು. ನೋಡಿ, ಬಿಸಿ ಬಿಸಿಯಾದ ರುಚಿಯಾದ ಬಿಸಿಬೇಳೆಬಾತ್ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.